ಮೌನ. ಯಾವ ವ್ಯಕ್ತಿಗೆ ಮಾತಿನ ಮೇಲೆ ಹಿಡಿತವಿರುವುದಿಲ್ಲವೋ ಅಂಥವನು ಜೀವನದಲ್ಲಿ ಅನೇಕ ವ್ಯಕ್ತಿಗಳಿಗೆ ಕೆಟ್ಟವನಾಗಿ ಕಾಣಿಸುತ್ತಾನೆ. ಇದಕ್ಕೆ ಅವನು ಆಡಿದ ಮಾತು ಕಾರಣವಾಗಿರುತ್ತದೆ. ಜ್ಞಾನಿಗಳ ಮುಂದೆ, ಗುರು ಹಿರಿಯರ ಮುಂದೆ ನಮ್ಮ ಅಲ್ಪವಿದ್ಯೆ, ಅರ್ಧಂಬರ್ಧ ತಿಳುವಳಿಕೆ, ಪಾಂಡಿತ್ಯ ಪ್ರದರ್ಶನ ಮಾಡದೆ ಮೌನವಾಗಿರುವುದು ಒಳ್ಳೆಯದು. ಯಾವುದೇ ವ್ಯಕ್ತಿ ಪೂಜೆಯ ಸಮಯದಲ್ಲಿ ಅಥವಾ ಪ್ರಾರ್ಥನೆ ಸಲ್ಲಿಸುವಾಗ ಅಥವಾ ಧ್ಯಾನ ಮಾಡುವಾಗ ಮೌನವಾಗಿರುವುದು ಒಳಿತು. ನಮ್ಮನ್ನು ಕೆಣಕುವ ಉದ್ದೇಶದಿಂದನೇ ಕಾಲು ಕೆರೆದು ಜಗಳಕ್ಕೆ ಬರುವವರಿಗೆ ಮೌನವೇ ನಮ್ಮ ಉತ್ತರವಾಗಿರಬೇಕು. ಕೋಪ ಬಂದಾಗ ಮಾತನಾಡದೆ ಮೌನವಾಗಿದ್ದು ಯಾವುದೇ ವಿಷಯಕ್ಕೂ ಕೋಪದಿಂದ ಪ್ರತಿಕ್ರಿಯೆ ನೀಡಬಾರದು. ಅಂಥ ಸನ್ನಿವೇಶಗಳಲ್ಲಿ ಮಾತನಾಡುವಾಗ ನಾವು ನಮ್ಮ ವಿವೇಚನೆಯನ್ನು ಕಳೆದುಕೊಳ್ಳುತ್ತೇವೆ. ಜಗಳ ನಡೆಯುವಾಗ ಮತ್ತು ನಿಮಗೆ ಯಾವುದೇ ರೀತಿಯಾಗಿ ಸಂಬಂಧವಿಲ್ಲದಿದ್ದಾಗ ಮೌನವಾಗಿರುವುದು ಒಳ್ಳೆಯದು. ಸತ್ಯ ಏನು ಎಂಬುದು ಗೊತ್ತಿಲ್ಲದೇ ಇದ್ದಾಗ ಮಾತನಾಡದೆ ಮೌನವಾಗಿರುವುದು ಒಳ್ಳೆಯದು. ಕೆಲವೊಂದು ಸಂದರ್ಭಗಳಲ್ಲಿ ಘಟನೆ ಏನು, ನಿಜವಾಗಿಯೂ ಏನಾಗಿದೆ ಎಂಬುದರ ಅರಿವು ನಿಮಗಿರುವುದಿಲ್ಲ. ಆದ್ದರಿಂದ ಮೌನವಾಗಿರುವುದು ಒಳಿತು. ಯಾವ ರೀತಿ ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು ಎಂಬುದರ ಅರಿವು, ತಿಳುವಳಿಕೆ ಇರಬೇಕು. ನಮ್ಮ ಮಾತಿನ ಅಗತ್ಯ ಇಲ್ಲದಿದ್ದರೂ ಕೂಡ ಅನಗತ್ಯವಾಗಿ ಮಾತನಾಡಿ ಮುಜುಗರಕ್ಕೆ ಒಳಗಾಗಬಾರದು. ಅಜ್ಞಾನಿಗಳ ಜೊತೆಯಲ್ಲಿ ಅಥವಾ ಮೂರ್ಖರ ಜೊತೆಯಲ್ಲಿ ವಾದ ಮಾಡದೆ ಮೌನವಾಗಿರುವುದು ಒಳ್ಳೆಯದು. ಎಲ್ಲಿ ನಿಮ್ಮ ಮಾತಿನಿಂದ ಕಲಹ ಉಂಟಾಗುವ ಸಂಭವವಿರುತ್ತದೆಯೋ ಅಲ್ಲಿ ಮೌನವಾಗಿರಬೇಕು. ಗುಂಪಿನಲ್ಲಿ ಒಂದಿಷ್ಟು ಜನ ಯಾವುದೇ ವಿಚಾರಕ್ಕೆ ಮಾತನಾಡುತ್ತಿರುವಾಗ ಮಧ್ಯೆ ಹೋಗಿ ಸೇರಿಕೊಂಡಾಗ ಎಲ್ಲವೂ ಗೊತ್ತಿದ್ದವರಂತೆ ವರ್ತಿಸಬಾರದು.